ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿಕ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಡಿ.ವಿ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಬೇಸಿಗೆಯಲ್ಲಿ ಮಾಡಿಟ್ಕೊಂಡು ವರ್ಷ ಪೂರ್ತಿ ಬಾಳಿಕೆ ಬರುವಂತಹ ಸಂಡಿಗೆ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಂಡಿಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ರೀತಿಯಾಗಿ ಸರಿಯಾದ ಅಳತೆಯಲ್ಲಿ ಮಾಡಿ ನೀವು ಕೂಡ ಪರ್ಫೆಕ್ಟಾಗಿ ಸಂಡಿಗೆನ ಮಾಡ್ಕೊಳ್ಬೋದು. ಮಾಡಿಟ್ಕೊಂಡು ವರ್ಷ ಪೂರ್ತಿಯಾಗಿ ಬಳಸ್ಬೋದು. ನಾನಿಲ್ಲಿ 1 ಸೇರು ಅಕ್ಕಿಯಿಂದ ನಾನು ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. 1 ಸೇರು ಜಾಸ್ತಿ ಆಯ್ತಪ್ಪ ಅಂದರೆ ನೀವು 1 ಲೋಟ ಅಥವಾ 2 ಲೋಟದಲ್ಲೂ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಸೇರಾಗುವಷ್ಟು ರೇಷನ್ ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೇಷನ್ ಅಕ್ಕಿನ ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಸಂಡಿಗೆನ ರಾತ್ರಿಯೇ ನೆನೆ ಹಾಕ್ಕೊಳ್ತೀನಿ. ನೀವು ಅದಕ್ಕಿಂತ ಬೇಗ ಕೂಡ ನೆನೆಸ್ಕೊಳ್ಬೋದು. ಇವಾಗ ನಾನು 1 ಸೇರು ಅಕ್ಕಿನ ಇವಾಗ ಅಳೆದ್ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ರಿಂದ 3 ಸಾರಿ ಚೆನ್ನಾಗಿ ತೊಳಬೇಕು. ಇದರಲ್ಲಿರುವಂತಹ ಗಲೀಜೆಲ್ಲ ಹೋಗಬೇಕು. ಅಕ್ಕಿ ತುಂಬ ವೈಟ್ ಆಗಬೇಕು. ಅಲ್ಲಿವರೆಗೂ ನಾವು 2 ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸೋಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿಬಿಟ್ಟು ಓವರ್ ನೈಟ್ ನಾನಿವಾಗ ಅಕ್ಕಿನ ನೆನೆಸ್ಕೊಳ್ತೀನಿ. ಬೆಳಗ್ಗೆ ಅಕ್ಕಿನ ತೆಗೆದು ನೋಡಿದಾಗ ತುಂಬ ಚೆನ್ನಾಗಿ ಅಕ್ಕಿ ಕೂಡ ನೆಂದಿತ್ತು. ಇದನ್ನು ಕೂಡ ಇವಾಗ ಬೆಳಗ್ಗೆನೂ ಒಂದು 2 ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಎಷ್ಟು ಚೆನ್ನಾಗಿ ತೊಳಿತೇವೋ ಅಷ್ಟು ಚೆನ್ನಾಗಿ ವೈಟಾಗಿ ನಮಗೆ ಸಂಡಿಗೆ ಕೂಡ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಆದ್ದರಿಂದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಈ ತೊಳೆದಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇದು ಇವಾಗ ಒಂದೇ ಜಾರಲ್ಲಿ ಹಿಡಿಸೋದಿಲ್ಲ ಅಕ್ಕಿ, ಹಾಗಾಗಿ ನಾನು 2 ಬ್ಯಾಚಾಗಿ ಅಕ್ಕಿನ ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ಅಂದರೆ ತುಂಬ ಪೇಸ್ಟ್ ರೀತಿಯಲ್ಲಿ ನಾವು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ರುಬ್ಕೊಂಡು ನಾನಿವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಕೂಡ ಇನ್ನೂ ಒಂದು ಬ್ಯಾಚನ್ನು ಕೂಡ ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದು ತುಂಬಾ ಪೇಸ್ಟ್ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು. ನೀವು ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಅದನ್ನು ಕೂಡ ಇದೇ ರೀತಿಯಾಗಿ ತೆಳುವಾಗಿ ಕಲಿಸ್ಕೊಂಡು ನೀವು ಸಂಡಿಗೆನ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿವಾಗ ಒಲೆ ಮೇಲೆ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಗ್ಯಾಸಲ್ಲಿ ಕೂಡ ಮಾಡ್ಕೊಳ್ಬೋದು. ಇವಾಗೆಲ್ಲಿ ಒಲೆ ತುಂಬಾ ಕಡಿಮೆ ನಾವು ನೋಡೋದು. ಆದರೂ ನಮ್ಮ ಹಳ್ಳಿಗಳಲ್ಲಿ ಕೂಡ ಒಲೆಗಳು ಇರೋದ್ರಿಂದ ನಾನಿಲ್ಲಿ ಒಲೆ ಮೇಲೆ ಮಾಡ್ತಾಯಿದ್ದೀನಿ. 1 ಸೇರು ಅಕ್ಕಿಗೆ ನಾನಿಲ್ಲಿ ಬರೋಬ್ಬರಿ 9 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಅದರಲ್ಲೇ ನಾನಿವಾಗ 6 ಲೀಟ್ರ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಬಿಟ್ಟು 1 ಮುಟ್ಟಿಗೆ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಬಿಸಿ ಆಗಬೇಕು, ಅಲ್ಲಿವರೆಗೂ ಬಿಟ್ಟು ಇವಾಗ ನಾನು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಿಟ್ಟು ಕೂಡ ನಮಗೆ ತುಂಬ ದಪ್ಪ ಇರಬಾರ್ದು. ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ತುಂಬ ತೆಳುವಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾವು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿರೋದ್ರಿಂದ ಇವಾಗ ನೀರು ಸ್ವಲ್ಪ ಬೆಚ್ಚಗಾಗಿದೆ. ಇದಕ್ಕೆ ನಾನಿವಾಗ ರುಬ್ಬಿರುವಂತಹ ಅಕ್ಕಿಯ ಮಿಶ್ರಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನೀರು ತುಂಬ ಕುದಿಯೋವರೆಗೂ ನಾವು ಬಿಡಬಾರ್ದು. ಕುದಿಯೋವರೆಗೂ ಬಿಟ್ರಪ್ಪ ಅಂದರೆ ನೀರು ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅಥವಾ ಅಕ್ಕಿ ಮಿಕ್ಸಿ ಮಾಡಿ ಹಾಕಿರೋದ್ರಿಂದ ನಾವು ಅದು ಬೇಗ ಗಂಟಾಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ನೀರು ಬಿಸಿ ಆಗ್ತಿದ್ದಂತೆಯೇ ಈ ರುಬ್ಬಿರುವಂತಹ ಮಿಶ್ರಣನ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಕೈ ಬಿಡ್ದೇ ನಾವು ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇದನ್ನು ನಾವು 20 ರಿಂದ 30 ನಿಮಿಷದವರೆಗೂ ಚೆನ್ನಾಗಿ ಇದೇ ರೀತಿಯಾಗಿ ಕೈಯಾಡಬೇಕು. ಇಲ್ಲಾಂದರೆ ಇದು ಬೇಗ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದು ಸ್ವಲ್ಪ ಹೊತ್ತು ದಪ್ಪಗಾಗೋವರೆಗೂ ನಮಗೆ ಥಿಕ್ನೆಸ್ ಬರೋವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಕೈಯಾಡಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಇದೇ ರೀತಿಯಾಗಿ ನಾವು ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ಇವಾಗ ಹೆಣ್ಮಕ್ಳು ಮನೇಲಿ ಖಾಲಿ ಕೂರೋಕ್ಕೆ ಇಷ್ಟಪಡಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ನೀವು ಒಂದು ಹೊಸದಾಗಿ ಏನೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ನೀವು ಇದೇ ರೀತಿಯಾಗಿ ಚಕ್ಲಿ, ಹಪ್ಪಳ, ಸಂಡಿಗೆ ಅಂತ ಏನು 108 ಬಿಸ್ನೆಸ್ಗಳು ಈಗ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಹೋಮ್ ಮೇಡಾಗಿ ನೀವು ಮಾಡಿಕೊಟ್ರೆ ಅವಕ್ಕೆ ಬೆಲೆ ಕೂಡ ಜಾಸ್ತಿ ಸಿಗುತ್ತೆ. ಮತ್ತು ನೀವು ಪರಿಚಯ ಇರುವಂತಹ ಅಂಗಡಿಗಳಿಗೆ ಅಥವಾ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಮಾಡೋಕ್ಕಾಗಲ್ಲ ಅಂಥವ್ರಿಗೂ ಕೂಡ ನೀವು ಈ ರೀತಿಯಾಗಿ ಮನೆಯಲ್ಲಿ ಮಾಡಿರುವಂಥ ಚಕ್ಲಿ ಆಗಲಿ, ಹಪ್ಪಳ ಆಗಲಿ, ಸಂಡಿಗೆ ಆಗಲಿ ನೀವು ಮಾಡಿ
ಕೊಟ್ರಿಯಪ್ಪ ಅಂದರೆ ಅವರು ಕೂಡ ಖುಷಿಯಿಂದ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಗೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ನೀಟ್ನೆಸ್ ಆಗಿ ಅಷ್ಟೇ ಕ್ಲೀನಾಗಿ ಮಾಡಿ ಕೊಡಬೇಕಾಗುತ್ತೆ. ನಾವು ವ್ಯಾಪಾರ ಮಾಡ್ತೇವೆಂದು ಯಾವುದೋ ರೀತಿಲಿ ಮಾಡಿಕೊಡೋದು ಅಲ್ಲ, ಅವರು ಒಳ್ಳೆ ರೀತಿಲಿ ಮತ್ತು ಆರೋಗ್ಯಕ್ಕೆ ಒಳ್ಳೆ ರೀತಿಲಿ ನಾವು ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ಚಕ್ಲಿ ಅಥವಾ ಹಪ್ಪಳವನ್ನು ಸಂಡಿಗೆಯನ್ನಾಗಲಿ ಮಾಡಿಬಿಟ್ಟು ನೀವು 100 ಗ್ರಾಮಿಗೆ ಇಂತಿಷ್ಟು ಅಂತ ಹಣವನ್ನು ತಗೊಳ್ಬೋದು. ನೀವು ಬೇಸಿಗೆ ಬಿಸಿಲಾಗಿರೋದ್ರಿಂದ ಇವಾಗ ನೀವು ಸಾಕಷ್ಟು ವರ್ಷಗಟ್ಟಲೆ ಬಾಳಿಕೆ ಬರುವಂತಹ ಚಕ್ಲಿನ ನೀವು ಒಮ್ಮೆಲೇ ಮಾಡಿಬಿಟ್ಟು ನೀವು ಮಾರಾಟವನ್ನು ಮಾಡ್ಬೋದು. ಇವು ಯಾವುದೇ ರೀತಿ ಹಾಳಾಗೋದಿಲ್ಲ ಮತ್ತು ಅಷ್ಟೇ ಪರ್ಫೆಕ್ಟಾಗೂ ಕೂಡ ಮಾಡ್ಕೊಳ್ಬೋದು. ನಿಮಗೆ ಮನೇಲಿ ಕೂತು ಬೇಜಾರಾದರೆ ನೀವು ಯಾವುದೋ ಒಂದು ಬಿಸ್ನೆಸ್ ಆಗಲಿ ಅಥವಾ ಕೆಲಸ ಆಗಲಿ ಮಾಡ್ತಾಯಿದ್ರೆ ಯಾವುದೇ ರೀತಿ ಒತ್ತಡ ಅನಿಸೋಲ್ಲ. ಅದ್ರ ಕಡೆ ನಮಗೆ ಲಕ್ಷ್ಯ ಹೋಗಿ ಅಥವಾ ಇನ್ನೊಬ್ಬರಿಗೆ ಏನಾದರೂ ಯೂಸ್ ಆಗುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಇರುವಂತಹ ಖುಷಿ ನಮಗೆ ಮತ್ತಷ್ಟು ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಹಾಗಾಗಿ ನೀವು ಕೂಡ ಮನೇಲಿ ಕೂರದೇನೆ ಏನಾದರೂ ಒಂದು ಕೆಲಸವನ್ನು ಮಾಡ್ತಾಯಿದ್ರೆ ನಿಮಗೆ ಬೆಲೆ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಸಂಡಿಗೆ ಮಾಡಿ ಅಥವಾ ಮಾರಾಟ ಮಾಡೋಕ್ಕೆ ಇಷ್ಟ ಅಲ್ಲ ಅನ್ನೋರು ನೀವು ಮನೆಗೇ 1 ರಿಂದ 2 ಲೋಟ ಆಗುವಷ್ಟು ಹಾಕ್ಕೊಂಡು ಈ ರೀತಿಯಾಗಿ ನೀವು ಅಂಬಲಿಯನ್ನು ಮಾಡಿಬಿಟ್ಟು 20 ರಿಂದ 30 ನಿಮಿಷದವರೆಗೂ ಚೆನ್ನಾಗಿ ಈ ರೀತಿಯಾಗಿ ಕೈ ಆಡ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಇದಕ್ಕೆ ಯಾವುದೇ ರೀತಿಯ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಏನೋ ಹಾಕ್ದೇ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಹಿಟ್ಟು ಕೂಡ ತುಂಬ ಗಟ್ಟಿ ಪ್ರಮಾಣದಲ್ಲಿ ಬಂದಿದೆ. ಇದಕ್ಕೆ ನಾನಿವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಮತ್ತು ಜೀರಿಗೆನ ಹಾಕೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಂದು ನಾನು ಗಸಗಸೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಾಗೆಯೇ ಹುರಿದ್ಬಿಟ್ಟು ಮಾಡೋಕ್ಕಿಂತ ಇವಾಗ ಡೈರೆಕ್ಟಾಗಿ ನಾವು ಹಾಕಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಅಂಬಲಿ ಚೆನ್ನಾಗಿ ಬೆಂದರೆ ನಮಗೆ ಈ ರೀತಿಯಾಗಿ ಮೀಡಿಯಮ್ ಹದವಾಗಿ ನಾವು ಅಂಬಲಿನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕೈ ಆಡ್ತಾ ಇದ್ದರೆ ಅದು ಬೇಗ ತಿರುಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಅಂಬಲಿನ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಕೊನೆಯದಾಗಿ ನಾನು ಒಂದು 10 ರಿಂದ 15 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಯಾವುದೇ ಗಂಟಿರಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕೂಡ ಬೆಂದಿದೆ. ಇವಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ವೈಟ್ ಇರುವಂತಹ ಹಿಟ್ಟು ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿ ಕಾಣಿಸ್ತಾ ಇದೆ. ಅಲ್ಲಿವರೆಗೂ ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಸಂಡಿಗೆ ಹಿಟ್ಟು ನಮಗೆ ರೆಡಿಯಾಗಿದೆ. ಇವಾಗ ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಸಂಡಿಗೆ ಮಾಡೋದು ಈ ವಿಧಾನವನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನು ನೀವು ಈ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಇವಾಗ ಅಂಬಲಿ ನೋಡ್ತಾ ಇದ್ದೀರಾ, ತುಂಬ ಗಟ್ಟಿ ಪ್ರಮಾಣವೂ ಇಲ್ಲ, ತೆಳುವಾಗೂ ಇಲ್ಲ, ಮೀಡಿಯಮ್ ಆಗಿದೆ. ಈ ರೀತಿ ಅಂಬಲಿ ಆದರೆ ಸಾಕಾಗುತ್ತೆ. ಇವಾಗ ಅಂಬಲಿ ನಮಗೆ ರೆಡಿಯಾಗಿದೆ. ಇದನ್ನು ನಾವಿವಾಗ ಒಂದು ಪಾತ್ರೆಗೆ ತಗೊಳ್ಬೇಕಾಗುತ್ತೆ. ಇವಾಗ ಅಂಬಲಿ ಪರ್ಫೆಕ್ಟಾಗಿ ಯಾವ ರೀತಿ ಬೇಯಿಸೋದು ಅಂತ ಕೇಳ್ಬೋದು. ಇವಾಗ ನಾನು ಒಂದು ಸೌಟಿಂದ ಈ ರೀತಿಯಾಗಿ ಎತ್ತಿ ನೋಡಿದಾಗ ಅದು ಅದರ ಜೊತೆಗೇ ಈ ರೀತಿಯಾಗಿ ಅಂಬಲಿ ನಮಗೆ ಅದ್ರ ಗುಟ್ಟ ಇಳಿಬೇಕು. ಅಲ್ಲಿವರೆಗೂ ನಾವು ಅಂಬಲಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗಲೇ ಪರ್ಫೆಕ್ಟಾಗಿ ಅಂಬಲಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನಂತರ ನಾನಿಲ್ಲಿ ನಮ್ಮ ಮನೆ ಮೇಲ್ಗಡೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಅದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಸ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ತೆಗೆದಿರುವಂತಹ ಅಂಬಲಿನ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ನಾವು ಸಂಡಿಗೆನ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ನಂತರ ನಾನಿಲ್ಲಿ ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿಯಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಂಡಿಗೆ ಹಿಟ್ಟನ್ನು ತಗೊಂಡು 1 ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ನಾವು ಹಾಕಬೇಕಾಗುತ್ತೆ. ನೀವು ಹಾಗೆ ದುಂಡುಗಾಗಿ ಇಟ್ಟರೂ ಕೂಡ ಬರುತ್ತೆ, ಅಥವಾ ಈ ರೀತಿಯಾಗಿ ಒಂದು ಸ್ವಲ್ಪ ಕೆಳಗಡೆ ಹೋಗಿದ್ರೆ ಅದು ಸ್ವಲ್ಪ ಅಗಲ ಆಗುತ್ತೆ. ಈ ರೀತಿಯಾಗಿ ನಾವು ಚೆನ್ನಾಗಿ ಎಲ್ಲ ಸಂಡಿಗೆನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಒಂದು 10 ರಿಂದ 15 ನಿಮಿಷದವರೆಗೂ ಈ ರೀತಿಯಾಗಿ ಇಟ್ಬಿಟ್ರೆ ಹಿಟ್ಟು ಕೂಡ ಬೇಗ ಖಾಲಿ ಆಗಿಬಿಡುತ್ತೆ. ಇದೇ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ಎಲ್ಲ ಹಿಟ್ಟನ್ನು ಸಂಡಿಗೆನ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸೀರೆಯಲ್ಲೂ ಇಟ್ಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೂ ಇಟ್ಕೊಳ್ಬೋದು. ಪ್ಲಾಸ್ಟಿಕ್ ಶೀಟ್ ಮೇಲಿಟ್ಟರೆ ಇದು ಬಿಡಿಸೋ ಅಂತಹ ವಿಧಾನ ತುಂಬ ಸುಲಭ. ಹಾಗಾಗಿ ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಡ್ತಾ ಇದ್ದೀನಿ. ಇದು ಸಂಡಿಗೆ ಇಡೋಕ್ಕಾಗಿ ಅಥವಾ ಹಪ್ಪಳ ಅವನ್ನು ಮಾಡೋಕ್ಕೋಸ್ಕರನೇ ಇಟ್ಟಿರುವಂತಹ ಪ್ಲಾಸ್ಟಿಕ್ ಶೀಟು. ನೀವು ಯಾವುದ್ಯಾವುದೋ ಗಲೀಜಾಗಿರುವಂತಹ ಶೀಟ್ಗಳನ್ನು ಬಳಸಬೇಡಿ. ಇಲ್ಲ ಅಂದರೆ ನೀವು ಸೀರೆ ಅಥವಾ
ಸ್ಟೀಲ್ ತಾಟಗಳಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ಇದು ಜಾಸ್ತಿ ಆಗಿರೋದ್ರಿಂದ ನಾವು ಸೀರೆ ಅಥವಾ ಪ್ಲಾಸ್ಟಿಕ್ ಶೀಟನ್ನು ಬಳಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾನು ಸಂಡಿಗೆನ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ರೀತಿಯ ಸಂಡಿಗೆನ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಮೇಲೆ ನಾವು ಇದನ್ನು 2ರಿಂದ 3 ದಿನಗಳ ಕಾಲವರೆಗೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ನೀವು ಮಳೆಗಾಲದಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಬೇಸಿಗೆಯಲ್ಲಿ ಮಾತ್ರ ಮಾಡಿ. ನಂತರ ಇವಾಗ ನಾನು ಸಂಜೆ ಆಗಿದೆ, ಇದನ್ನು ನಾನು ಕೆಳಗಡೆ ತಂದಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಿದೆ, ಸ್ವಲ್ಪ ಹಾಗೆ ಹಸಿ ಹಸಿಯಾಗೂ ಕೂಡ ಇದೆ. ನೋಡ್ತಾ ಇದ್ದೀರಾ ಪ್ಲಾಸ್ಟಿಕ್ ಶೀಟಲ್ಲಿ ಎಷ್ಟು ಚೆನ್ನಾಗಿ ನೀವು ಸಂಡಿಗೆ ಬಿಡ್ತಿದ್ದಾವೆ ಅಂತ. ಈ ರೀತಿಯಾಗಿ ನಾನು ಬಂದಿರುವಂತಹ ಸಂಡಿಗೆನ ಎಲ್ಲ ಬಿಡಿಸ್ತಾ ಇದ್ದೀನಿ. ಒಣಗಿರುವಂತಹ ಸಂಡಿಗೆನ ಈ ರೀತಿಯಾಗಿ ತಗೊಂಡ್ರೆ ತುಂಬ ಸುಲಭವಾಗಿ ನಾವು ಬಿಡಿಸ್ಕೊಳ್ಬೋದು. ಇದೇ ರೀತಿಯಾಗಿ ನಾನು ಇವಾಗ 2 ದಿನಗಳ ಕಾಲ ಬಿಸಿಲಲ್ಲಿ ಇದನ್ನು ಸಂಡಿಗೆನ ಚೆನ್ನಾಗಿ ಒಣಗಿಸ್ಬಿಟ್ಟು ಇಲ್ಲಿ ಒಂದು ಪಾತ್ರೆಗೆ ನಾನು ಈ ಎಲ್ಲ ಸಂಡಿಗೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ತುಂಬಾ ಚೆನ್ನಾಗಾಗಿದೆ. ನೀವು ಜೀರಿಗೆ ಮತ್ತು ಗಸಗಸೆ ಹಾಕದೇ ಇದ್ದರೆ ಸಂಡಿಗೆ ತುಂಬ ವೈಟಾಗಿ ಕಾಣಿಸುತ್ತೆ. ಜೀರಿಗೆ ಮತ್ತು ಗಸಗಸೆ ಬಳಸಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ನೀವೇ ನೋಡ್ತಾ ಇದ್ದೀರಾ. ನಾನಿವಾಗ ಒಂದು ಸಾರಿ ಜೀರಿಗೆ ಇಲ್ಲದೇ ಸಂಡಿಗೆ ಮಾಡೋದನ್ನು ತೋರಿಸಿದ್ದೀನಿ. ನೀವು ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಇದನ್ನು ಇವಾಗ 2 ದಿನ ಆದಮೇಲೆ ನಾನು ಇದನ್ನು ಸಂಡಿಗೆನ ಬಿಡಿಸ್ಬಿಟ್ಟು ನಂತರ ಅದೇ ಪ್ಲಾಸ್ಟಿಕ್ ಶೀಟ್ ಮೇಲೆ ಚೆನ್ನಾಗಿ ತೆಳುವಾಗಿ ಈ ರೀತಿಯಾಗಿ ಹರಡಿಕೊಂಡು ಒಂದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ನಮಗೆ 1 ವರ್ಷದವರೆಗೂ ಬಾಳಿಕೆ ಬರುವಂತಹ ಸಂಡಿಗೆ ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಇವಾಗ ನಾನು ಇದನ್ನು ಕರೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕರಿಯೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಸಂಡಿಗೆನ ಹಾಕಿಬಿಟ್ಟು ಚೆನ್ನಾಗಿ ಕರ್ಕೊತಿದ್ದೀನಿ. ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾವಂತ ನೀವೇ ನೋಡ್ತಾ ಇದ್ದೀರಾ. ತುಂಬ ಪರ್ಫೆಕ್ಟಾಗಿ ಅಷ್ಟೇ ಸುಲಭವಾಗಿ ನೀವು ಕೂಡ ಮನೇಲಿ ಆರೋಗ್ಯಕರವಾಗಿರುವಂತಹ ಸಂಡಿಗೆನ ಮಾಡ್ಕೊಳ್ಬೋದು. ಬೇಕಿದ್ದರೆ ಇದರಿಂದ ನೀವು ಬಿಸ್ನೆಸ್ ಕೂಡ ಮಾಡ್ಕೊಳ್ಬೋದು. ಮನೇಲಿ ಒಬ್ಬರೇ ಇದ್ದರೂ ಕೂಡ ಈ ರೀತಿಯಾಗಿ ನೀವು ಈಸಿಯಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ವರ್ಷಗಟ್ಟಲೆ ಇಟ್ಟರೂ ಕೂಡ ಕೆಡದಂತಹ ಸಂಡಿಗೆನ ನಾವು ಸುಲಭವಾಗಿ ಒಂದೇ ದಿನದಲ್ಲಿ ಮಾಡ್ಕೊಳ್ಬೋದು. ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡಿದರೆ ಒಂದೇ ದಿನದಲ್ಲಿ ನೀವು ಪರ್ಫೆಕ್ಟಾಗಿ ಸಂಡಿಗೆನ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು, ಪ್ರಯತ್ನಿಸುವುದರಿಂದ ನಷ್ಟವೇನಿದೆ, ಗೆದ್ದರೆ ಸಂತೋಷ, ಸೋತರೆ ಅನುಭವ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿ ಸಂಡಿಗೆನ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.